ಜೈ ಶ್ರೀ ಗುರುದೇವ್. ಈಗ ತಾನೇ ಸೆಕೆಂಡ್ PUC ಎಕ್ಸಾಮ್ ಮುಗಿಸಿ ಮೆಡಿಕಲ್ ಮಾಡಬೇಕು ಅಂದ್ಕೊಂಡ್ರೆ ಸ್ಟೂಡೆಂಟ್ಸ್ಗಳಿಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆಫ್ ಇಂಡಿಯಾ ಮತ್ತು NTA ಅವರು ನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಈ ವರ್ಷದ ನೀಟ್ ಎಕ್ಸಾಮ್ ಮೇ 3ನೇ ತಾರೀಕು ನಡೆಯುತ್ತೆ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನೀಟ್ ಆಸ್ಪಿರೆಂಟ್ಸು ಎಕ್ಸಾಮ್ ಆದಮೇಲೆ ಕರ್ನಾಟಕದಲ್ಲೇ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಕರ್ನಾಟಕದಲ್ಲೇ ಮೆಡಿಕಲ್ ಸೀಟ್ ತೊಗೋಬೇಕು ಅಂತ ಇದ್ದರೆ ನೀವು ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡೋ ಅವಶ್ಯಕತೆ ಇರುತ್ತೆ. ಆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದು ರಿಜಿಸ್ಟ್ರೇಷನ್. ಹೌದು, KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಆಲ್ರೆಡಿ ರಿಜಿಸ್ಟ್ರೇಷನ್ ಲಿಂಕ್ನ ಓಪನ್ ಮಾಡಿದ್ದಾರೆ. UGC ನೀಟ್ 2026ಗೆ ರಿಜಿಸ್ಟರ್ ಆಗಲಿಕ್ಕೆ. ಅಂದರೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಎಂಟ್ರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಪ್ಷನ್ ಎಂಟ್ರಿ, ಕಂಪ್ಲೀಟ್ ನೀಟ್ ಪ್ರೋಸೆಸ್ ಏನೇನಿದೆ ಅದನ್ನು ಕರ್ನಾಟಕದಲ್ಲಿ ಕಂಪ್ಲೀಟ್ ಆ ಇವೆಂಟ್ನ ನಡೆಸ್ಕೊಡ್ತಕ್ಕಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಸೊ ನೆಕ್ಸ್ಟ್ ನೀವು ಏನೇ ಫಾಲೋ ಮಾಡೋದಿದ್ರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟನ್ನೇ ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಸ್ಟೆಪ್ಪು ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ಈ ರಿಜಿಸ್ಟ್ರೇಷನ್ಗೆ ಏನೆಲ್ಲ ಡೀಟೇಲ್ಸ್ ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ನೀವು ಗೂಗಲಲ್ಲಿ ಅಥವಾ ಸರ್ಚ್ ಇಂಜಿನಲ್ಲಿ KEA ಓಮ್ ಅಂತ ಸರ್ಚ್ ಮಾಡಿದ್ರೆ ನಿಮಗೊಂದು ಇಂಟರ್ಫೇಸು ಅಥವಾ ಕೆಲವೊಂದು ವೆಬ್ಸೈಟ್ಸ್ಗಳು ಬರುತ್ತೆ. ಅದರಲ್ಲಿ CET.online.karnataka.government.in ಅಂತ ಬರುತ್ತೆ. ಸೊ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಈ ಪೇಜು ಓಪನ್ ಆಗುತ್ತೆ. ಸೊ ಈ ಇಂಟರ್ಫೇಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕೆಲವೊಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಫಸ್ಟ್ ಲೈನಲ್ಲೇ ಮುಖಪುಟ, ಪ್ರವೇಶ, ಇಂದಿನ ವರ್ಷದ ವಿವರಗಳು, ನೇಮಕಾತಿ. ಇನ್ ಕೇಸ್ ನೀವೇನಾದರೂ ಮೊಬೈಲಲ್ಲಿ ಓಪನ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಮೇಲ್ಗಡೆ 3 ಡಾಟ್ಸ್ ಇರುತ್ತೆ. ಸೊ ಆ 3 ಲೈನ್ಸ್ ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದೆಲ್ಲ ಕಾಣಿಸುತ್ತೆ. ಅದರಲ್ಲಿ ನೀವು ಪ್ರವೇಶನ ಕ್ಲಿಕ್ ಮಾಡಬೇಕು. ಪ್ರವೇಶ ಅಂದರೆ ಅಡ್ಮಿಷನ್. ಸೊ ಈ ಪ್ರವೇಶ ಅನ್ನೋ ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಇನ್ನು ಕೆಲವೊಂದು ಆಪ್ಷನ್ಸ್ಗಳು ಓಪನ್ ಆಗುತ್ತೆ. UG CET ಆಗಿರ್ಬೋದು, UG NEET 2026 ಅಂತ, ಡಿಪ್ಲೊಮಾ CET 2026 ಅಂತ, ಈ ಥರ ಕೆಲವೊಂದು ಎಕ್ಸಾಮ್ಸ್ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು UG NEET 2026 ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೆಕ್ಸ್ಟು ಈ ಪೋರ್ಟಲ್ಗೆ ಬರ್ತೀರಾ. ಸೊ ಈ ಪೋರ್ಟಲಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಇರುತ್ತೆ. ಅಂದರೆ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಲಿಂಕ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ UG NEET 2026 ರಿಜಿಸ್ಟರ್ ಲಿಂಕ್ ಅಥವಾ ನೋಂದಣಿ ಲಿಂಕ್ ಅಂತ ಕನ್ನಡದಲ್ಲಿ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟು ನೀವು ನೀಟ್ ಡೀಟೇಲ್ಸ್ಗೆ ಅಥವಾ ಒಂದು ಕಾಮನ್ ಆನ್ಲೈನ್ ಅಪ್ಲಿಕೇಶನ್ಗೆ ಬರ್ತೀರಾ. ಸೊ ಇಲ್ಲಿ ಏನೇನು ಡೀಟೇಲ್ಸ್ನ ಫಿಲ್ ಮಾಡಬೇಕಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಯಾವ ಅಪ್ಲಿಕೇಶನ್ ನಂಬರ್, ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಅದ್ರ ಕೆಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಾ. ಆ ಪಾಸ್ವರ್ಡ್ನ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಯಾಪ್ಚಾ ಕೂಡ ನೀವು ಹಾಕಬೇಕಾಗುತ್ತೆ. ಸೊ ಅವಾಗ ನಿಮಗೆ ಲಾಗಿನ್ ಬಟನ್ ತೋರಿಸುತ್ತೆ. ಸೊ ನೀವೇನಾದ್ರು ಲಾಗಿನ್ ಅಥವಾ ರಿಜಿಸ್ಟರ್ ಆಯಿತು ಅಂದರೆ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಮತ್ತೆ ನಿಮ್ಮ ನೀಟ್ ರಿಜಿಸ್ಟರ್ ನಂಬರ್ ಏನು OMR ಅಲ್ಲಿ ಶೇಡ್ ಮಾಡಿರ್ತೀರಲ್ಲ ಅಥವಾ ಮಾರ್ಕ್ ಮಾಡಿರ್ತೀರಲ್ಲ, ಆ ರಿಜಿಸ್ಟರ್ ನಂಬರ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀಟ್ ಅಪ್ಲಿಕೇಶನ್ ನಂಬರ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವು ಡೌನ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ನೀಟ್ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಅಂತ ಏನು ಕರಿತೀವಲ್ಲ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಈ ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ನೆಕ್ಸ್ಟು ಪೇಮೆಂಟ್ ತೋರಿಸುತ್ತೆ. ಸೊ ನಿಮಗೆ ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ ಅಥವಾ ರಿಸರ್ವೇಷನ್ ಏನಾದರೂ ಇತ್ತು ಅಂದರೆ ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಅಮೌಂಟ್ ಅಂತ ಇರುತ್ತೆ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಗೆ. ಸೊ ಅಷ್ಟು ಅಮೌಂಟನ್ನು ಪೇ ಮಾಡಿದ್ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟು ಕರ್ನಾಟಕದಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಚಾನ್ಸಸ್ ಇರೋದು. ಅದು ನಡೆಸ್ತಕ್ಕಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಇಲ್ಲಾಂದರೆ ನೀವು ಡೆಲ್ಲಿಗೆ ಹೋಗಿ ಏನು ಮಾಡಬೇಕಾಗುತ್ತೆ, ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಆವಾಗ ನೀವು ಆಲ್ ಇಂಡಿಯಾ ಲೆವೆಲಲ್ಲಿ ಕಾಂಪೀಟ್ ಮಾಡ್ತೀರಾ. ಸೊ ಮೆಡಿಕಲ್ ಸೀಟ್ಗೋಸ್ಕರ ನೀವು ಅಲ್ಲಿ ಹೋಗೋ ಬದಲು ಕರ್ನಾಟಕದಲ್ಲಿ ಏನು ಮಾಡ್ಬೋದು, ಇಷ್ಟು ಈಸಿಯಾಗಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಕೋಬೋದು. ನಿಮಗೆ ಸಿಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಜೈ ಶ್ರೀ ಗುರುದೇವ್. ಥ್ಯಾಂಕ್ ಯು.